ಹಲೋ ಫ್ರೆಂಡ್ಸ್, ರೇಖಾ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಾನು ಮಧ್ಯಾಹ್ನದ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ತಿಳಿ ಸಾರು, ಒಂದು ಗೆಣಸಿನಗಡ್ಡೆ ಹಸಿ ಹಾಗೂ ಒಂದು ಪನ್ನೀರ್ ಫ್ರೈಡ್ ರೈಸ್, ಇವು 3 ಮಾಡ್ತಾ ಇದ್ದೀನಿ. ಅವುಗಳ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ, ಬಟ್ ಇಂಪಾರ್ಟೆಂಟ್ ಆಗಿ ಪತ್ರೊಡೆ ಮಾಡ್ತಾ ಇದ್ದೀನಿ. ಪತ್ರೊಡೆ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ ಪತ್ರೊಡೆಯ ಪ್ರಿಪರೇಷನ್ನು 3 ಗಂಟೆ ಮೊದಲೇ ಶುರುವಾಗುತ್ತೆ. ಅದೇನೆಂದರೆ ದೋಸೆ ಅಕ್ಕಿಯನ್ನು ನೆನೆ ಹಾಕ್ಕೋಬೇಕು. ಒಂದು ಮೂರು ಅಟ್ಲೀಸ್ಟ್ 2.5 ತಾಸಾದರೂ ಬೇಕೇ ಬೇಕು. ನಾನಿಲ್ಲಿ ಈ ಬೌಲ್ ಇದೆ ಅಲ್ಲ, ಇದರಲ್ಲಿ 2 ಬೌಲು ದೋಸೆ ಅಕ್ಕಿಯನ್ನು ತಗೋತಾ ಇದ್ದೀನಿ. ಇದರ ಜೊತೆಗೆ ಬೇಕಾದರೆ ನೀವು ಉದ್ದು ಕೂಡ ಸೇರಿಸ್ಬೋದು. 1 ಮುಷ್ಟಿ ಅಥವಾ 2 ಮುಷ್ಟಿ ಆಗೋಷ್ಟು ಉದ್ದನ್ನು ಸೇರಿಸ್ಕೋಬೋದು. ಉದ್ದನ್ನು ಸೇರಿಸಿದರೆ ಏನು ಪತ್ರೊಡೆ ಇದೆ ಅಲ್ಲ, ಸಾಫ್ಟಾಗಿ ಬರುತ್ತೆ. ಬಟ್ ನಮಗೆ ಕ್ರಿಸ್ಪಿ ಇದ್ರೇ ಚೆನ್ನಾಗಿ, ಅದಕ್ಕೆ ನಾನಿಲ್ಲಿ ಉದ್ದನ್ನು ಸೇರಿಸ್ತಾ ಇಲ್ಲ. 1/4 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆಯನ್ನು ಸೇರಿಸಿದ್ರೆ ಸ್ವಲ್ಪ ಥಿಕ್ಕಾಗಿ ಗರ್ಗರಿಯಾಗಿ ಬರುತ್ತೆ. ಸೊ ಇವೆಲ್ಲವನ್ನು ಕೂಡ ಈಗ ನಾನು 2 ಬಾರಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಸೊ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಈಚೆ ಆಗಿಬಿಟ್ಟಿದೆ, ಫುಲ್ ಕಾಣ್ತಾನೆ ಇಲ್ಲ. ಏನಿವೆ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ನೀಟಾಗಿ 2 ಬಾರಿ ತೊಳ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ನೀರು ಹಾಕಿಬಿಟ್ಟು, ಅವ್ರು ನೆನೆಯುವಷ್ಟು ನೀರು ಹಾಕಿಬಿಟ್ಟು ನಾನು ಅದನ್ನು ಹಾಗೆ ಬಿಡ್ತೀನಿ. ಆಲ್ಮೋಸ್ಟ್ 3 ತಾಸಿನ ನಂತರ ಮುಂದಿನ ಕೆಲಸ ಶುರುವಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಅಕ್ಕಿ ಕಡಲೆಬೇಳೆ ತುಂಬ ಚೆನ್ನಾಗಿ ನೆನೆದಿದೆ. ಅಲ್ಲದೆ ನಾನು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಅದ್ರ ಜೊತೆಗೆ ಒಂದು ಸಣ್ಣ ಚೂರು ಶುಂಠಿಯನ್ನು ಇಟ್ಕೊಂಡಿದ್ದೀನಿ. ಸೊ ಹುಣಸೆ ಹಣ್ಣು ಸ್ವಲ್ಪ ಲಿಬ್ರಲ್ ಆಗೇ ಇರಬೇಕು, ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಯಾಕೆಂದರೆ ಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡ್ತೀವಲ್ವ, ಸೊ ಬಾಯಿ ಕಡಿಯತ್ತೆ, ಇಲ್ಲ ಅಂದರೆ ಅಥವಾ ಗಂಟ್ಲು ಬಾಯಿ ಎಲ್ಲ ಕೆರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ತಿಂದ ಮೇಲೆ. ಅದಕ್ಕೇ ಕೆಸುವಿನ ಎಲೆಯ ಯಾವುದೇ ಪದಾರ್ಥ ಮಾಡುವಾಗ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಬಳಸಬೇಕು. ಇಲ್ಲಿ ನಾನೀಗ ಕೊತ್ತಂಬರಿ ತೊಗೊಂಡೆ, ಜೀರಿಗೆ ತೊಗೊಂಡೆ, ಶುಂಠಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ಮಸಾಲೆಗಾಗಿ. ನಂತರದಲ್ಲಿ ಓಮ ಅಂತೀವಿ ನಾವು, ಅಜ್ವೈನ್ ಅಂತಾರಲ್ಲ, ಅದನ್ನು ತೊಗೋತೀನಿ. ಸೊ ಈ ಮಸಾಲೆ ಇದೆ ಅಲ್ವಾ, ಯೂಶ್ವಲಿ ನಾವು ಅಂಬೊಡೆ ಅಂತೀವಿ, ನಾರ್ಮಲಿ ಚಟ್ಟಂಬೊಡೆ ಅಂತಾರಲ್ಲ, ಅದಕ್ಕೆ ಏನೇನು ಮಸಾಲೆ ಹಾಕ್ತೀವೋ ಅದೆಲ್ಲನೂ ಯೂಸ್ ಮಾಡ್ತೀವಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಲ್ಲ, ಯಾವುದೇ ಸೊಪ್ಪು, ಬೇರೆ ಸೊಪ್ಪು ಯಾವುದು ಯೂಸ್ ಮಾಡಲ್ಲ. ಸೊ ಶುಂಠಿ, ಕೊತ್ತಂಬರಿ, ಜೀರಿಗೆ, ಓಂ ಕಾಳು ಅಥವಾ ಅಜ್ವೈನು ಮತ್ತು ಈ ಹಿಂಗು, ಇದನ್ನು ನಾನು ಪ್ಲೇಟಿಗೆ ಹಾಕ್ತಾ ಇಲ್ಲ, ಡೈರೆಕ್ಟ್ ರುಬ್ಬುವಾಗ ಹಾಕ್ತೀನಿ. ಇದ್ರ ಜೊತೆಗೆ ಖಾರಕ್ಕೆ ಒಣಮೆಣಸು ಹಾಗೂ ಹಸಿಮೆಣಸು ಎರಡನ್ನೂ ಕೂಡ ನಾನು ತೊಗೋತೀನಿ. ಯಾಕೆಂದರೆ ಹಸಿಮೆಣಸು ಒಂಥರ ಪರಿಮಳ ಇರುತ್ತೆ. ಖಾರದ ಮೆಣಸಾದ್ರೂ ಚೆನ್ನಾಗೇ ಆಗುತ್ತೆ. ನನ್ನ ಹತ್ರ ಇರೋ ಒಣಮೆಣಸಿದೆ ಅಲ್ಲ, ಇದು ಕಲರ್ ಇಲ್ಲ, ಬಟ್ ಓಕೆ, ಸ್ವಲ್ಪ ಕೆಂಪು ಕಲರ್ದಿದ್ದರೆ ಮತ್ತು ಚೆನ್ನಾಗಾಗತ್ತೆ. ಸೊ ನಾನೀಗ ಇವೆಲ್ಲವನ್ನು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವೆಲ್ಲವನ್ನು ಹಾಕಿ ನಾನು ಸಾಧ್ಯವಾದಷ್ಟು ಗಟ್ಟಿಯಾಗಿ ರುಬ್ಕೋಬೇಕು. ನೀರು ನೋಡ್ಕೊಂಡು ಹಾಕ್ಕೋಬೇಕು, ಯಾಕೆಂದರೆ ನೀರು ತುಂಬ ತೆಳ್ಳಗಾದರೆ, ದೋಸೆ ಹಿಟ್ಟಿನಷ್ಟು ತೆಳ್ಳಗಾಗಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಅದು ಯಾಕೆ ಅನ್ನೋದನ್ನು ನೀವು ಮುಂದೆ ನೋಡ್ತೀರಾ. ಸೊ ಈಗ ಈ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ, ಹಸಿಮೆಣಸು ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ, ಒಣಮೆಣಸು ಹಾಕಿದ್ದೀನಿ, ಹಾಗೂ ಇವೆಲ್ಲ ಮಸಾಲೆಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಕ್ಯಾಮ್ರಾ ಯಾಕೋ ಇದು ಫ್ಲಿಪ್ ಆಗಿ ಬರುತ್ತೆ ವಿಡಿಯೋಗಳು. ಯೂಶ್ವಲಿ ನಾನು ಲೆಫ್ಟ್ ಹ್ಯಾಂಡ್ ಯೂಸೇ ಮಾಡಲ್ಲ, ರೈಟ್ ಹ್ಯಾಂಡೇ ಯೂಸ್ ಮಾಡೋದು. ಬಟ್ ಈ ವಿಡಿಯೋದಲ್ಲಿ ಎಲ್ಲ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿರೋ ಥರ ಬಂದಿದೆ. ಮೇ ಬಿ ನಾನು ಕ್ಯಾಮ್ರಾ ಅದರ್ ಸೈಡ್ ಅದನ್ನು ತಿರುಗಿಸಿ ಟ್ರೈಪಾಡಿಗೆ ಹಾಕ್ಬೇಕನ್ಸುತ್ತೆ. ಸೊ ನಾನು ಮಸಾಲೆ ಎಲ್ಲ ಹಾಕ್ಕೊಂಡೆ, ಹಿಂಗು ಕೂಡ ಹಾಕ್ಕೊಂಡೆ. ಈಗ ಈ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಗೂ ಕಡಲೆಬೇಳೆಯನ್ನು ಹಾಕ್ಕೋತೀನಿ. ಸೊ ನೋಡ್ಕೊಳ್ಳಿ, ನಿಮ್ಮ ಮಿಕ್ಸಿಯಲ್ಲಿ ಎಷ್ಟು ಹದವಾಗಿ ಬೀಸ್ಬೋದು, ಎಷ್ಟು ಕ್ವಾಂಟಿಟಿ ಬೀಸ್ಬೋದು, ಅವೆಲ್ಲ ನೋಡಿಕೊಂಡು ನೀವು ಸಾಧ್ಯವಾದಷ್ಟು ಹತ್ತಗೆ ಇದನ್ನು ಬೀಸ್ಕೊಳ್ಳಿ. ಸೊ ನಾನು ಅವಷ್ಟನ್ನು ಕೂಡ ರುಬ್ಬಿ ಇಟ್ಕೊಂಡೆ, ಒಂದು ಸ್ವಲ್ಪ ರುಬ್ಕೊಂಡೆ, ಆಮೇಲೆ ಉಳಿದಿರೋವಷ್ಟು ಅಕ್ಕಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಮೀನ್ ವೈಲ್ ಕೆಸುವಿನ ಎಲೆಯನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕೆಸುವಿನ ಎಲೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಬಿಳೆ ಕೆಸು ಅಂತ ಬೇರೆ ಬರುತ್ತೆ, ಇದು ಕಪ್ಪು ಕೆಸು. ಪತ್ರೊಡೆಗೆ ಕಪ್ಪು ಕೆಸು ಚೆನ್ನಾಗಾಗತ್ತೆ. ನಾವು ಕರಕಲಿ ಅಂತ ಮಾಡ್ತೀವಿ, ಆ ಎಲೆಯನ್ನು ಬೇಯಿಸ್ಬಿಟ್ಟು, ಆ ಥರದ್ದಕ್ಕೆ ಬಿಳೆ ಕೆಸು ಚೆನ್ನಾಗಾಗತ್ತೆ. 2 ಕೆಸುನು ಕೂಡ ಬಾಯಿ ಕಡಿಯುತ್ತೆ.
ಆದ್ದರಿಂದ ಹುಳಿ ಚೆನ್ನಾಗಿ ಹಾಕಬೇಕು. ಆಮೇಲೆ ಹುಳಿಗೆ ತಕ್ಕಾಗೆ ಉಪ್ಪು ಖಾರ ಕೂಡ ಬೇಕು. ಸೊ ಅದೊಂದು, ಬಟ್ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಮಳೆಗಾಲದ ಟೈಮಲ್ಲಿ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಈಗ ನಾನು ಒಂದು ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಕಂಟೈನರ್ ಪಾತ್ರೆ ಕೂಡ ಇಟ್ಕೊಂಡಿದ್ದೀನಿ. ಈ ಎಲೆ ಇದೆ ಅಲ್ವಾ, ಎಲೆಯನ್ನು ಉಲ್ಟಾ ಮಾಡಿಟ್ಕೊಂಡು ಅದರ ಮೇಲೆ ಈ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕಬೇಕು. ಆಮೇಲೆ ಅದ್ರ ಮೇಲೆ ಮತ್ತೊಂದು ಎಲೆಯನ್ನು ಉಲ್ಟಾ ಮಾಡಿ ಇಟ್ಟು ಆಮೇಲೆ ರೋಲ್ ಮಾಡಬೇಕು. ನಾನು ಕೆಲಸದಲ್ಲಿ ಎಷ್ಟೊಂದು ಮಗ್ನ ಆಗಿಬಿಟ್ಟಿದ್ದೆ ಅಂದರೆ, ಇಲ್ಲಿ ಏನು ಕುಕ್ಕರನ್ನು ಎದುರಿಗೆ ಇಟ್ಬಿಟ್ಟಿದ್ದೀನಿ, ಏನೂ ಕಾಣ್ತಾನೆ ಇಲ್ಲ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು. ನೋಡಿ, ಈ ರೀತಿಯಾಗಿ ಎಲೆಯನ್ನು ಫೋಲ್ಡ್ ಮಾಡಿದ್ದೀನಿ, ಅದನ್ನು ಈ ಕಂಟೈನರಿಗೆ ಹಾಕ್ತೀನಿ. ಇಲ್ಲಿ ನನ್ನ ಹತ್ರ ಚಿಕ್ಕ ಕುಕ್ಕರ್ ಇದೆ. ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಕುಕ್ಕರ್ ಇದ್ದು ದೊಡ್ಡ ಕಂಟೈನರ್ ಇದ್ದರೆ ಜಾಸ್ತಿ ಅಮೌಂಟನ್ನು ಒಂದೇ ಸಾರಿ ಮಾಡಿಬಿಡ್ಬೋದು. ಬಟ್ ನನ್ನ ಹತ್ರ ಚಿಕ್ಕದಿದೆ. ಎನಿವೆ ನೋಡೋಣ ಏನಾಗುತ್ತೆ ಅಂತ. ಈಗ ನೋಡಿ, ನಾನು ಒಂದು ಎಲೆಯನ್ನು ಉಲ್ಟಾ ಇಟ್ಕೊಂಡಿದ್ದೀನಿ, ಅದರ ಮೇಲೆ ಈ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಇದಕ್ಕೆ ಹೇಳಿದ್ದು, ಇಲ್ಲಿ ತೆಳ್ಳಗಿದ್ರೆ ಅದು ಹಿಟ್ಟು ಓಡೋಗ್ಬಿಡತ್ತೆ. ಸೊ ಒಂದು ಲೆವೆಲಲ್ಲಿ ಥಿಕ್ಕಾಗೇ ಇರಬೇಕು, ಹತ್ತಿಗೆ ಇರಬೇಕು, ಅದು ಓಡ್ ಹೋಗಬಾರ್ದು, ಎಲೆ ಮೇಲೆ ನಿಲ್ಲಬೇಕು ಆ ಥರ. ಈಗ ಇದನ್ನು ರೋಲ್ ಮಾಡಬೇಕು. ಈ ರೋಲ್ ಮಾಡೋದ್ರಿಂದ ಏನಾಗುತ್ತೆ, ಪತ್ರೊಡೆ ಪದರ ಪದರಾಗಿ ಬರುತ್ತೆ. ಅಂದರೆ ಮಸಾಲೆ, ಅದರ ನಂತರ ಎಲೆ ಪಾರ್ಟು, ಆಮೇಲೆ ಮತ್ತೆ ಮಸಾಲೆ, ಮತ್ತೆ ಎಲೆ ಪಾರ್ಟು, ಈ ರೀತಿಯಾಗಿ ಬರುತ್ತೆ, ಚೆನ್ನಾಗಾಗತ್ತೆ. ಅದರಿಂದ ಈ ರೀತಿಯಾಗಿ ಏನು ಮಸಾಲೆಯನ್ನು ಎಲೆ ಮೇಲೆ ಹಚ್ಚಿ ರೋಲ್ ಮಾಡಿ ಅದನ್ನು ಕುಕ್ಕರ್ ಕಂಟೈನರಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಇನ್ನೆಷ್ಟು ಎಲೆ ಇದೆ, ಎಷ್ಟು ಮಸಾಲೆ ಇದೆ ಅನ್ನೋದನ್ನು ನೋಡ್ಕೋತಾ ಇದ್ದೆ. ಸೊ ಈ ರೀತಿಯಾಗಿ ನಾನು ಏನು 3 ರೋಲ್ ಮಾಡಿಬಿಟ್ಟು ಕಂಟೈನರ್ಗೆ ಹಾಕಿದೆ. ಚಿಕ್ಕ ಕಂಟೈನರ್ ಆದ್ದರಿಂದ ಅದು ತುಂಬ ಹೋಯಿತು ಆಲ್ರೆಡಿ. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಇದನ್ನು ಒಂದು ರೌಂಡ್ ಬೇಯಿಸ್ಕೊಂಡ್ಬಿಡೋಣ, ಆಮೇಲೆ ಉಳಿದಿದ್ದನ್ನು ಬೇಯಿಸಿದ್ರೆ ಆಯಿತು ಅಂತ ಅಂದ್ಕೊಂಡೆ. ಈಗ ನಾನು ಈ ಕುಕ್ಕರನ್ನು ಬಂದ್ ಮಾಡಿಬಿಟ್ಟು ಸೀಟಿಗೆ ಬಿಡ್ತೀನಿ. ನಾರ್ಮಲಿ ನೋಡಿ, ಸೋನಾ ಮಸೂರಿ ಅಕ್ಕಿಯನ್ನು ನೀವು ನಿಮ್ಮ ಕುಕ್ಕರಲ್ಲಿ ಎಷ್ಟು ಸೀಟಿ ಹೊಡಿಸ್ತೀರೋ ಅದಕ್ಕಿಂತ 2 ಸೀಟಿ ಎಕ್ಸ್ಟ್ರಾ ಹೊಡಿಸ್ಬೇಕಾಗತ್ತೆ. ಸೊ ಅದು ನಾನು ಅಂದ್ಕೊಳ್ಳೋದು. ಯಾಕೆಂದರೆ ನಾನು ಯೂಶ್ವಲಿ 3 ಇಂದ 4 ಸೀಟಿ ಹೊಡಿಸ್ತೀನಿ ಸೋನಾ ಮಸೂರಿ ಅಕ್ಕಿ ಅನ್ನ ಮಾಡುವಾಗ ಈ ಕುಕ್ಕರಲ್ಲಿ. ಓಕೆ, ಸೊ ಅದಕ್ಕೆ ಪ್ಲಸ್ 2 ಸೀಟಿ ಜಾಸ್ತಿ ಹೊಡಿಸ್ಕೋತೀನಿ ಈ ಪತ್ರೊಡೆಗೆ. ಸೊ ಇದನ್ನು ಬೇಯೋದಕ್ಕೆ ಬಿಟ್ಬಿಟ್ಟು ಆಚೆ ಕಡೆ ಉಳಿದಿರೋವನ್ನು, ಅಂದರೆ ದೊಡ್ಡ ಎಲೆ 2 ಇತ್ತು, ಅದಕ್ಕೆ ಸಾಕಾಗತ್ತೆ ಅಷ್ಟು ಮಸಾಲೆ ಅಂತ ಅಂದ್ಕೊಂಡಿದ್ದೆ. ಹಾಗೆ ಆಯಿತು. ಸೊ ಇರುವಷ್ಟು ಮಸಾಲೆನ ನೀಟಾಗಿ ಹಾಕಿಬಿಟ್ಟು ಅದನ್ನು ಕೂಡ ರೋಲ್ ಮಾಡಿ ಇಟ್ಕೋತೀನಿ, ಮತ್ತೊಂದು ಕಂಟೈನರಲ್ಲಿ ಇಟ್ಕೋತೀನಿ. ಇದಾದ ಮೇಲೆ ಸೆಕೆಂಡ್ ಟ್ರಿಪ್ಪು ಅದನ್ನು ಬೇಯಿಸ್ಕೋತೀನಿ. ಸೊ ಫ್ರೆಂಡ್ಸ್, ಈ ಹೊತ್ತಿಗೆ ಆಲ್ರೆಡಿ ಏನು ನಮ್ಮದು ಊಟ ಎಲ್ಲ ಆಗಿತ್ತು. ನನ್ನ ಅಣ್ಣನ ಮಗಳಿಗೆ ಬರೋಕ್ಕೆ ಹೇಳಿದ್ದೆ, ಅವಳು ಕೂಡ ಇಲ್ಲೇ ಬೆಂಗಳೂರಲ್ಲಿ ಓದ್ತಾ ಇದ್ದಾಳೆ. ಇವತ್ತು ತುಂಬ ದಿನ ಆಗಿತ್ತು ಅವಳು ಬರದೆ. ಸೊ ಬಾ ಅಂತ ಹೇಳಿದ್ದೆ. ಇದು ಸ್ಪೆಷಲ್ ಮಾಡ್ತಾ ಇದ್ದೀನಲ್ವ, ಅದಕ್ಕೇ ಅವಳಿಗೂ ಟೇಸ್ಟ್ ನೋಡೋದಕ್ಕೆ ಸಿಗಲಿ ಅಂತ ಅವಳು ಬಂದಿದ್ದಾಳೆ. ಸೊ ಇದನ್ನು ಈಗ ಟೀ ಹೊತ್ತಿಗೆ ನಾನು ರೆಡಿ ಮಾಡ್ತೀನಿ. ಯಾಕೆಂದರೆ ಮಧ್ಯಾಹ್ನದ ಊಟ ಟೈಮಿಗೆ ಅಂದರೆ ಗಡಿಬಿಡಿ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಊಟ ಮೊದಲೇ ಸರ್ವ್ ಮಾಡಿಬಿಟ್ಟೆ. ಈಗ ಇದು ಇನ್ನು ಟೀ ಟೈಮಿಗೆ ರೆಡಿ ಆದರೆ ಆಯಿತು. ನನಗೆ ಮಧ್ಯದಲ್ಲಿ 1-1.5 ತಾಸು ಸಿಗುತ್ತಲ್ವ, ಅಷ್ಟರೊಳಗೆ ಇದು ರೆಡಿ ಆದರೆ ಆಯಿತು. ಅದಕ್ಕೆ ತಯಾರು ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಈಚೆ ಕಡೆ ಕುಕ್ಕರ್ ಕೂಗ್ತಾ ಇದೆ, ಆಚೆ ಕಡೆ ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ ಕೂಗಿದೆ, ತಣ್ಣಗೆ ಕೂಡ ಆಗಿದೆ. ಈಗ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಕೆಸುವಿನ ಎಲೆಯ ಕಲರ್ ಚೇಂಜ್ ಆಗಿದೆ. ಈ ಬಾಳೆ ಬೇಯಿಸ್ತೀವಲ್ಲ ಕಡುಬು ಮಾಡುವಾಗ ಎಲ್ಲ, ಆ ಕಲರ್ ಬಂದಿದೆ. ಈ ಕಂಟೈನರು ದೊಡ್ಡದಿದ್ರೆ ನೀಟಾಗಿ ಆಗುತ್ತೆ, ಫೋಲ್ಡ್ ಮಾಡೋ ಅಗತ್ಯ ಬರಲ್ಲ. ಬಟ್ ಓಕೆ, ಇಲ್ಲಿ ನೋಡಿ ಈ ರೀತಿಯಾಗಿ ಬೆಂದಿದೆ ನೀಟಾಗಿ. ನಾನು ಕೆಲವು ವಿಡಿಯೋಗಳಲ್ಲಿ ನೋಡಿದ್ದೆ, ಹೋಟೆಲಲ್ಲಿ ಪತ್ರೊಡೆ ಸರ್ವ್ ಮಾಡ್ತಾರಲ್ವ, ಅದೇನಾಗುತ್ತೆ ಅಂದರೆ
ಆ, ಈ ಸ್ಟೇಜಿಗೆ ಬಂದಮೇಲೆ ಇದನ್ನು ಕಟ್ ಮಾಡಿ ಸರ್ವ್ ಮಾಡಿಬಿಡ್ತಾರೆ, ಫ್ರೈ ಮಾಡೋದಿಲ್ಲ. ಬಟ್ ನಾವು ಫ್ರೈ ಮಾಡ್ತೀವಿ, ಅದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಸೊ ಮೀನ್ ವೈಲ್ ನಾನಲ್ಲಿ ಮತ್ತೊಂದು ಕಂಟೈನರನ್ನು ಕುಕ್ಕರಲ್ಲಿ ಇಟ್ಟು ಬೇಯಿಸೋದಕ್ಕೆ ಇಡ್ತೀನಿ. ಈಗ ಈ ಬೆಂದಿರೋ ಏನು ಪತ್ರೊಡೆ ಇದೆ ಅಲ್ವಾ, ಇದನ್ನು ನೆಕ್ಸ್ಟ್ ಏನಂದರೆ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡ್ಕೋಬೇಕು. ಕೆಲವರು ಯಾವ ಥರ ಮಾಡ್ತಾರೆ ಗೊತ್ತಾ, ಕೆಸುವಿನ ಎಲೆಯನ್ನು ಮೊದಲೇ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಏನು ಮಸಾಲೆ ರುಬ್ಕೋತೀವಲ್ವ ಆ ಹಿಟ್ಟಿಗೆ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಬೇಯಿಸ್ತೀವಲ್ವ ಆ ಥರ, ಅಥವಾ ಏನು ಡೋಕ್ಲಾ ಎಲ್ಲ ಮಾಡ್ತಾರಲ್ಲ ಹಾಗೆ ಕಂಟೈನರಲ್ಲಿ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೋತಾರೆ. ಆ ಥರನೂ ಮಾಡ್ತಾರಂತೆ. ನಾನು ಮಾಡಿಲ್ಲ ಆ ಥರ. ನನ್ನ ಅತ್ತೆಯಿಂದ ನಾನು ಇದನ್ನು ಕಲ್ತಿದ್ದು. ಆ್ಯಕ್ಚುಲಿ ನಮ್ಮ ಅತ್ತೆ ಹೀಗೆ ಮಾಡ್ತಾಯಿದ್ರು ಮತ್ತು ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು. ಆದ್ದರಿಂದ ನಾನು ಕೂಡ ಇದೇ ಥರ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ, ಒಂದು ಚಾಕು ತೊಗೊಂಡು ನಾನು ಆ ಪತ್ರೊಡೆಯನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಈಸಿ ಬೈಟ್ ಆಗಬೇಕು ಅಷ್ಟು ದೊಡ್ಡಕ್ಕೆ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಏನು ಗೊತ್ತಾ, ನಮ್ಮ ಮನೇಲಿ ಎಲ್ಲರಿಗೂ ಪತ್ರೊಡೆ ಅಂದರೆ ಇಷ್ಟ. ನಮ್ಮತ್ತೆ ಯಾವಾಗ ಊರಿಗೆ ಹೋದ್ರೂ ಪತ್ರೊಡೆ ಮಾಡೋರು, ಮೊಮ್ಮಕ್ಕಳಿಗೆ ಇಷ್ಟ ಅಂತ ಅವ್ರು ಕಷ್ಟಪಟ್ಕೊಟ್ಟಾದರೂ ಮಾಡೋರು. ಪಾಪ ಅತ್ತೆ ಮಾವ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ರು. ಇನ್ನು ಊರಿಂದ ಮಾವ ಬರೋದಿದ್ರೆ ಅಥವಾ ನಮ್ಮ ಮನೆಯವರು ಊರಿಗೆ ಹೋದರೆ ಬರುವಾಗ ಎಲ್ಲ ಕೊಟ್ಟು ಕಳಿಸ್ತಾಯಿದ್ರು. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ದೊಡ್ಡ ಬೆಣ್ಣೆಯ ಉಂಡೆಯನ್ನು ಹಾಕಿ ಮೊಮ್ಮಕ್ಕಳಿಗೆ ಅಂತ ಕೊಟ್ಟು ಕಳಿಸ್ತಾಯಿದ್ರು ನಮ್ಮ ಅತ್ತೆ. ಎಷ್ಟು ಬೇಗ 1 ವರ್ಷ ಆಗೋಯ್ತಲ್ವಾ ಅತ್ತೆ ಹೋಗಿ, ಬೇಜಾರಾಗ್ತಾ ಇತ್ತು ನನಗೆ. ಕೆಲವು ಕೆಲಸಗಳನ್ನು ಮಾಡುವಾಗ ತುಂಬ ನೆನಪಾಗುತ್ತೆ ಅತ್ತೆಯವ್ರದ್ದು. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಕಟ್ ಮಾಡಿಕೊಂಡೆ. ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ, ಇಲ್ಲಾಂದರೆ ಅಡಿಗೆ ಹಿಡಿಯುತ್ತೆ. ಏನು ಸ್ವಲ್ಪ ಸೌಟು ಇದು ಮಾಡ್ತಾನೆ ಇರಬೇಕು. ಸೊ ಇದೇ ರೀತಿಯಾಗಿ ನಾನು ಉಳಿದ 2 ರೋಲ್ ಏನಿದೆ ಅದನ್ನು ಕೂಡ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು. ಅದೊಂಥರ ಕ್ರಿಸ್ಪಿ ಆಗಿ ಬರಬೇಕು. ಸೊ ಇದನ್ನು ಮಾಡುವಾಗ ನನಗೆ ತುಂಬಾ ಅತ್ತೆ ನೆನಪಾಗ್ತಾ ಇದ್ದಾರೆ, ಯಾಕೋ ಗೊತ್ತಿಲ್ಲ. ನಾರ್ಮಲಿ ಅವ್ರು ಕೊಟ್ಟು ಕಳಿಸ್ಬಿಡ್ತಾ ಇದ್ರು, ನನಗೆ ಮಾಡೋ ಅವಶ್ಯಕತೆ ಬರ್ತಿದ್ದಿಲ್ಲ. ಎಲ್ಲೋ 1-2 ಬಾರಿ ಮಾಡಿರಬೇಕು ನಾನು ಅಷ್ಟೇ ಈ ಮೊದಲು. ಬಟ್ ಇನ್ನು ಮೇಲೆ ಪ್ರತಿ ವರ್ಷ ನಾನೇ ಮಾಡಬೇಕಾಗತ್ತೆ, ಪಾಪ ಅತ್ತೆ ಇಲ್ವಲ್ಲ. ನಮ್ಮತ್ತೆ ಎಷ್ಟು ಪುಣ್ಯವಂತರು ಗೊತ್ತಾ, ಅಂದರೆ ಯಾರಿಗೂ ಅನಿಸಿರ್ಲೂ ಇಲ್ಲ ಹೀಗಾಗ್ಬೋದು ಅಂತ. ಆರಾಮವಾಗಿದ್ದರು, ಎಲ್ಲರೂ ಡಾಕ್ಟ್ರ್ ಹತ್ರ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ, ಆರಾಮಾಗಿ ಮನೇಲಿರ್ತಾಯಿದ್ರು. ಒಂದಿನ ಇದ್ದಾಗೆ ಒಂದು 5 ನಿಮಿಷ ತ್ರಾಸಾಯಿತು ಅವರಿಗೆ, ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಇನ್ನೊಂದು 4-5 ವರ್ಷ ಆದರೂ ಆರಾಮಾಗಿರ್ತಾರೆ ಅಂದರೆ ಇರ್ಬೋದಿತ್ತು, ಏನೂ ಹೆಲ್ತ್ ಇಶ್ಯೂನೂ ಇರಲಿಲ್ಲ. ಯಾರಿಗೂ ಕಲ್ಪನೆ ಕೂಡ ಇರಲಿಲ್ಲ ಇನ್ನು ಯಾರಿಗಾದರೂ ಆರಾಮಿಲ್ಲ, ನರಳ್ತಾ ಇದ್ದಾರೆ ಅಂದರೆ ಒಂದು ಸೂಚನೆ ಇರುತ್ತೆ ಏನಾದರೂ ಆಗಿಬಿಡ್ಬೋದು ಅಂತ. ಬಟ್ ಆ ರೀತಿ ಏನು ಸೂಚನೆನೇ ಇಲ್ಲದೆ ನಮ್ಮತ್ತೆ ಬೇಗ ಹೋಗ್ಬಿಟ್ರು. ನಮಗೆ ಅತ್ತೆ ಹೋಗಿದ್ದಾರೆ ಅನ್ನೋದನ್ನು ಏನು ಮನದಟ್ಟು ಮಾಡ್ಕೊಳ್ಳೋದಕ್ಕೆ ಬಹಳ ಸಮಯ ಬೇಕಾಯಿತು. ಅನ್ನಿಸ್ತಾನೆ ಇರಲಿಲ್ಲ ಹೀಗಾಗಿದೆ ಅಂತ. ಬಟ್ ಈಗ ಊರಿಗೆ ಹೋದಾಗ ಏನಾಗುತ್ತೆ ಗೊತ್ತಾ, ಊರಲ್ಲಿ ಒಂದು 3 ಸಂಜೆ ಹೊತ್ತು ಅಂತೀವಲ್ಲ, ಆ ಟೈಮಲ್ಲಿ ನಾರ್ಮಲಿ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ನಾವು ಸಿಟಿಯಿಂದ ಹೋಗಿರ್ತೀವಲ್ಲ, ಆ ಟೈಮಿಗೆ ಅಲ್ಲಿ ಕಾನಜಿರ್ಲೆ ಅಂತ ಇರುತ್ತೆ, ಅದು ಕೂಗೋದಕ್ಕೆ ಶುರುವಾಗುತ್ತೆ. ಒಂಥರ ಸ್ವಲ್ಪ ಅದು ಆ ಥರದ್ದು ಸೌಂಡು ಇಷ್ಟ ಆಗೋದಿಲ್ಲ. ಆ 3 ಸಂಜೆ ಹೊತ್ತಲ್ಲಿ ಮೊದಲೇ ಬೇಜಾರಾಗೋ ಸಮಯ ಅದು. ಆ ಟೈಮಲ್ಲಿ ಮಾತ್ರ ಈಗ ಮನೆಯಲ್ಲಿ ಅತ್ತೆ ಇಲ್ವಲ್ಲ, ಎಷ್ಟು ಬೋರ್ ಆಗುತ್ತೆ ಅಂದರೆ ತುಂಬಾ ಬೋರ್ ಆಗುತ್ತೆ. ಅಂದರೆ ಆ ಮನೆಯ ಒಂದು ಆತ್ಮನೇ ಇಲ್ಲದೆ ಹೋದಂಗೆ ಆಗಿದೆ ಈಗ. ನಮ್ಮ ಮಾವ ಇದ್ದಾರೆ ಊರಲ್ಲಿ, ಎಲ್ಲ ಕೆಲಸನೂ ಮೊದಲಿನ ಥರ ನಡೀತಾನೆ ಇದೆ, ಆದ್ರೂ ಅತ್ತೆ ಇಲ್ಲದೆ ಇರೋದು ತುಂಬ ಎದ್ದು ಕಾಣುತ್ತೆ. ಇಲ್ಲಿ ನೋಡಿ ಹೇಗಿದೆ ಅಂದರೆ ನೋಡಿ, ಮೇಲೆ ಎಲೆ, ಮಧ್ಯದಲ್ಲಿ ಮಸಾಲೆ, ಮತ್ತೆ ಎಲೆ, ಆಮೇಲೆ ಮತ್ತೆ ಮಸಾಲೆ, ಮತ್ತೆ ಎಲೆ, ಈ ರೀತಿಯಾಗಿ ಪದರಾಗಿ ಬರಬೇಕು. ಇದು ಬರುತ್ತೆ, ರೋಲ್ ಮಾಡೋದ್ರಿಂದ ಈ ರೀತಿ ಆಗುತ್ತೆ. ಸೊ
ಸೊ ಇದು ಇನ್ನೂ ಮಸಾಲೆ ಕೆಂಪಿಗೆ ಬಂದರೆ ತುಂಬ ಚೆನ್ನಾಗಿ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಬಟ್ ನನ್ನ ಹತ್ರ ಇರೋ ಒಣಮೆಣಸಿದೆ ಅಲ್ಲ, ಅದಕ್ಕೆ ಕಲರ್ ಚೆನ್ನಾಗಿ ಬರಲ್ಲ. ಖಾರ ಇದೆ ಬಟ್ ಕಲರ್ ಚೆನ್ನಾಗಿ ಬರಲ್ಲ. ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗಿತ್ತು ಪತ್ರೊಡೆ. ಆ್ಯಂಡ್ ಕರೆಕ್ಟಾಯಿತು, ಅಂದರೆ ತುಂಬ ಉಳಿಲೂ ಇಲ್ಲ. ಅವತ್ತು ಸಂಜೆ ಹೊತ್ತಿಗೆ ಅದು ಖಾಲಿನೂ ಆಯಿತು. ಈ ರೀತಿಯ ಪತ್ರೊಡೆನ ನೀವು ಕೂಡ ಆರಾಮಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈಗ ನನ್ನ ಅಮ್ಮನ ಮನೆಯಲ್ಲಿ ಅತ್ತಿಗೆ ಬಂದಮೇಲೆ, ನಮ್ಮ ಅಮ್ಮ ಮೊದಲು ಮಾಡ್ತಿರ್ಲಿಲ್ಲ ಪತ್ರೊಡೆನ. ನನ್ನ ಅತ್ತಿಗೆ ಬಂದಮೇಲೆ ಅವರುಗಳು ಮಾಡ್ತಾರೆ. ಬಟ್ ಅವರು ಅಕ್ಕಿ ಯೂಸ್ ಮಾಡಲ್ಲ, ಯಾಕೆಂದರೆ ಅವ್ರಿಗೆ ಅಕ್ಕಿ ಬೇಯಿಸಿದರೆ ಮುಸುರೆ ಆ ಥರ. ಅದೇನು ಅಕ್ಕಿ ಯೂಸ್ ಮಾಡಲ್ಲ, ಬೇರೆ ಕಡಲೆಬೇಳೆ, ಉದ್ದಿನಬೇಳೆ ಅವೆಲ್ಲ ಹಾಕಿ ಮಸಾಲೆ ಹಾಕಿ ಮಾಡ್ತಾರೆ. ಒಂದೊಂದು ಥರ ಟೇಸ್ಟ್ ಬರುತ್ತೆ. ಬಟ್ ಇದೇನೋ ನಾನು ಫಸ್ಟ್ ಏನು ನಮ್ಮ ಅತ್ತೆ ಮಾಡಿದ್ದನ್ನು ತಿಂದು ಅದು ಟೇಸ್ಟ್ ಇದಾಗಿದೆ ಅಲ್ವಾ, ಸೊ ನನಗೆ ಇದೇ ಚೆನ್ನಾಗಿ ಅನಿಸುತ್ತೆ ಎಲ್ಲನೂ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈವನ್ ನನ್ನ ಚಿಕ್ಕಮ್ಮ ಕೂಡ ಮಾಡ್ತಾರೆ ಪತ್ರೊಡೆ. ಅವರು ಸ್ವೀಟ್ ಪತ್ರೊಡೆ ಕೂಡ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಅದೆಷ್ಟು ಥರದ ಅಡುಗೆ ಇದೆಯೋ ಗೊತ್ತಿಲ್ಲ. ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ರೀತಿಯ ಏನು ಸ್ಪೆಷಾಲಿಟಿ ಟೇಸ್ಟ್ ಅಲ್ವಾ ಅಡುಗೆಯಲ್ಲಿ, ಆ ಥರ ಇದೆ. ಸೊ ಫ್ರೆಂಡ್ಸ್, ಒಟ್ಟಿನಲ್ಲಿ ಈ ರೀತಿಯಾಗಿ ನಾನು ಪತ್ರೊಡೆ ಮಾಡಿದೆ. ತುಂಬ ಖುಷಿ ಆಯಿತು, ಯಾಕೆಂದರೆ ಲಾಸ್ಟ್ ಇಯರ್ ಮಾಡಿರಲಿಲ್ಲ. ಆಲ್ಮೋಸ್ಟ್ 1.25 ವರ್ಷದ ನಂತರ ಮನೇಲಿ ಪತ್ರೊಡೆ ಮಾಡಿದ್ದೆ. ಎಲ್ಲರಿಗೂ ಇಷ್ಟ ಆಯಿತು, ಎಲ್ಲರೂ ಖುಷಿಯಾಗಿ ತಿಂದರು. ನನಗೂ ಕೂಡ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇನ್ನೂ ಸಾಧ್ಯವಾದಾಗಲೆಲ್ಲ ಮಾಡಬೇಕು, ಯಾಕೆಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಅದಕ್ಕೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.